ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ರೆಬೆಲ್ ರಾಮಲಿಂಗಾರೆಡ್ಡಿ ಅವರ ಸಂಧಾನ ಏನಾಯ್ತು ಅಂತ ಹೇಳಿ. ಸಿಎಂ ಡಿಕೆಶಿ ಸುರ್ಜೇವಾಲಾ ಭೇಟಿ ಬಳಿಕ ರೆಡ್ಡಿ ಅವರು ಫುಲ್ ಕೂಲ್ ಆಗಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕ ಮಾತನಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸಿಎಂ ಡಿಕೆಶಿ ಸುರ್ಜೇವಾಲಾ ನನ್ನ ಜೊತೆ ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕೂಡ ನನ್ನ ಜೊತೆಗೆ ಮಾತನಾಡಿದ್ದಾರೆ. ಇಬ್ಬರಿಗೂ ನನ್ನ ಅಭಿಪ್ರಾಯ ಏನು ಅಂತ ಹೇಳಿ ಬಂದಿದ್ದೇನೆ. ರಾಜೀನಾಮೆ ಅಂಗೀಕರಿಸಲ್ಲ ಅಂತ ಇಬ್ಬರು ಹೇಳಿದ್ದಾರೆ. ಡಿಕೆಶಿ ಸುರ್ಜೇವಾಲಾ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಒಂದ್ ಕಡೆ ನಿನ್ನೆ ಗರಂ ಆಗಿದ್ರು, ಇವತ್ತು ಸ್ವಲ್ಪ ಕೂಲ್ ಆದಂತೆ ಕಂಡು ಬರ್ತಾ ಇದೆ. ಸುರ್ಜೇವಾಲಾ ಅವರು ಜೊತೆಗೆ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ನಾನು ಮಾತನಾಡಿದ್ದೇನೆ. ಸಿಎಂ ಡಿಕೆಶಿ ಸುರ್ಜೇವಾಲಾ ನನ್ನ ಜೊತೆಗೆ ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕೂಡ ಈಗಾಗಲೇ ನನ್ನ ಜೊತೆಗೆ ಮಾತನಾಡಿದ್ದಾರೆ. ಇಬ್ಬರಿಗೂ ನನ್ನ ಅಭಿಪ್ರಾಯ ಏನು ಅಂತ ಹೇಳಿ ಬಂದಿದ್ದೇನೆ. ರಾಜೀನಾಮೆ ಅಂಗೀಕರಿಸಲ್ಲ ಅಂತ ಇಬ್ಬರು ಕೂಡ ಹೇಳಿದ್ದಾರೆ. ನೀವು ನಮಗೆ ಬಹಳ ಮುಖ್ಯ ಇರಬೇಕು ಸಂಪುಟದಲ್ಲಿ, ಸೊ ರಾಜೀನಾಮೆ ಅಂಗೀಕರಿಸಲ್ಲ ಅಂತ ಹೇಳಿದ್ದಾರೆ. ಅಂತಿಮ ತೀರ್ಮಾನ ಏನು ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಸಂಜೆಯ ಒಳಗೆ ಎಲ್ಲವೂ ಕೂಡ ಅಂತಿಮವಾಗಲಿದೆ. ಕೋರಮಂಗಲ ಕಚೇರಿಯಲ್ಲಿ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ರಾಮಲಿಂಗಾರೆಡ್ಡಿ ಅವರು ಇವತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ನಿನ್ನೆ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ 2.5 ಗಂಟೆಗಳ ಕಾಲ ಚರ್ಚೆ ಮಾಡಿದಾದ್ಮೇಲೆ ಇವತ್ತು ಬೆಳಗ್ಗೆ ಅಂದರೆ ನಿನ್ನೆನೇ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವ್ರಿಗೆ ಕರೆ ಮಾಡಿದ್ರಂತೆ. ರಾಮಲಿಂಗಾರೆಡ್ಡಿ ಅವರೇ, ನಾನು ನಾಳೆ ಬೆಳಗ್ಗೆ ಬರ್ತಾ ಇದ್ದೀನಿ, ಮೀಟ್ ಮಾಡಿ ನನ್ನನ್ನು ಅಂತ ಹೇಳಿದ್ರಂತೆ. ಸೊ ಅದರಂತೆ ಇವತ್ತು ಸುರ್ಜೇವಾಲಾ ಅವರು ಬಂದಿದ್ರು, ಅವರನ್ನು ಭೇಟಿ ಕೂಡ ಮಾಡಿದ್ರು ರಾಮಲಿಂಗಾರೆಡ್ಡಿ ಅವರು. ಆ ಸಂದರ್ಭದಲ್ಲಿ 1-to-1 ಮೀಟಿಂಗ್ ಕೂಡ ನಡೆದಿದೆ. 1-to-1 ಮೀಟಿಂಗ್ ಆದಮೇಲೆ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ನಡೆದಿದ್ದಾವೆ. ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರು ಇಬ್ಬರು ಕೂಡ ಮಾತನಾಡಿ ನಿಮಗೆ ಹೇಳ್ತೀವಿ ಡಿಸಿಷನ್ನ ಅಂತ ಹೇಳಿದಾರಂತೆ. ಸೊ ಕಾದ್ ನೋಡ್ತಾ ಇದ್ದೀನಿ ನಾನು. ಎಲ್ರಿಗೂ ಇರುವಂಥ ಕುತೂಹಲ ನನಗೂ ಇದೆ ಅನ್ನೋ ನಿಟ್ಟಿನಲ್ಲೆಲ್ಲ ಮಾತಾಡಿದ್ದಾರೆ. ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನಿನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಓದ್ತಾರಲ್ವ. ಮತ್ತು ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ, ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ಇಬ್ಬರು ಹೇಳಿದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಇಬ್ಬರು ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮ್ಮದು ಅಂತ. ನಿನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನಿನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಓದ್ತಾರಲ್ವ. ಮತ್ತು ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ, ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ಇಬ್ಬರು ಹೇಳಿದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಸರ್? ನಿನ್ನೆ ಮಾತಾಡಿದಾಗ ಹೇಳಿದರು. ನನ್ನ ವ್ಯೂಸು ನಾನು ಹೇಳಿದ್ದೆ, ಅದು ನಿಮಗೆಲ್ಲ ಗೊತ್ತಿತ್ತಲ್ಲ. ಎಲ್ಲ ನಾನೇನು ಕೇಳೋಕ್ಕೆ ಹೋಗಿರಲಿಲ್ಲ. ಅವರೇ ಆಫರ್ ಮಾಡಿದ್ರು. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಆಯಿತು. ನಾನು ಆಮೇಲೆ ಇನ್ನೊಂದು, ಈ
ನೀರಾವರಿ ಇಲಾಖೆ ಅಲ್ವಾ, ನಮಗೇನಾದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ, ಏನೂ ಇಲ್ಲ. ನೋಡೋಣ, ಈಗ CM ಇವರು ಸುರ್ಜೇವಾಲ ಅವರು ಮಾತಾಡಿದ್ದಾರೆ, ಅವ್ರು ಏನು ತೀರ್ಮಾನ ತಗೊಳ್ತಾರೆ ನಾನು ಕೇಳಿರಲಿಲ್ಲ. ಅವರೇ ಆಫರ್ ಮಾಡಿದ್ವಿ, ನಾನು ಕೇಳಿರಲಿಲ್ಲ. ನಾನು ಇವತ್ತೇ ಅಲ್ಲ, 1993ರಲ್ಲಿ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದು. ಆವತ್ತಿಂದಲೂ ಕೂಡ ಮಿನಿಸ್ಟ್ರಿಗೂ ಲಾಬಿ ಮಾಡಿರಲಿಲ್ಲ, ಪೋರ್ಟ್ಫೋಲಿಯೋಗೂ ಇಂಥದ್ದು ಬೇಕು ಅಂತ ಯಾವ ಮುಖ್ಯಮಂತ್ರಿಗಳು ಕೇಳಿರಲಿಲ್ಲ. ಅವರೇ ಆಫರ್ ಮಾಡಿದ್ದು ವಾಪಸ್ ತಗೊಂಡ್ರು ಅಂತ ಬೇಸರ ಅಷ್ಟೇ. ಓಟ್ ಮಾಡ್ತೀನಿ ಇಬ್ಬರು ಇಲ್ಲಪ್ಪ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ರು ನೇರವಾಗಿ. ಅದರಿಂದ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಹೇಳಿ ಬಂದಿದ್ದೀನಿ. ಅಲ್ಲ, ಈಗ ಡಿಸ್ಕಸ್ ಮಾಡಿರ್ತಾರೆ, ನೋಡೋಣ ಏನಾಗುತ್ತೆ. ಎಲ್ಲ ಪಾಸಿಟಿವ್ ಆಗಿರೋಣ, ಯಾಕೆ ನೆಗೆಟಿವ್ ಆಗಿರ್ಬೇಕು. ಓಟ್ ಮಾಡ್ತೀನಿ ಇಬ್ಬರು ಇಲ್ಲಪ್ಪ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ದಾನಿ, ರಾಮಲಿಂಗಾರೆಡ್ಡಿ ಅವರು ಮಾತನಾಡ್ತಾ ಇರೋದನ್ನ ನೋಡಿದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಕಾಣಿಸ್ತಾ ಇದೆ. ಏನಾಗಬಹುದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಹೇಳಿ ನಿನ್ನೆ ರಾಜೀನಾಮೆಯನ್ನು ಕೊಟ್ಟಿದ್ರು. ರಾಜೀನಾಮೆ ಕೊಟ್ಟ ಬಳಿಕವೂ ಸಹ ರೆಬಲ್ ಆಗಿದ್ದಂಥ ರಾಮಲಿಂಗಾರೆಡ್ಡಿ ಅವರನ್ನ ನಿನ್ನೆ ತಡರಾತ್ರಿ CM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಭೇಟಿಯಾಗಿ ಸುದೀರ್ಘ ಸಮಯಗಳ ಕಾಲ ಚರ್ಚೆಯನ್ನು ಸಹ ಮಾಡಿದರು. DK ಶಿವಕುಮಾರ್ ಅವರು ಸಹ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ಮಾಡಿ ನಿಮಗೆ ನಿರ್ಧಾರವನ್ನು ತಿಳಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲೇ ಇವತ್ತು ಬೆಳಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಕರೆಸಿಕೊಂಡು ಚರ್ಚೆಯನ್ನು ಮಾಡಿರುವಂಥದ್ದು. ಸುರ್ಜೇವಾಲಾ ಅವರ ಭೇಟಿಯ ವೇಳೆ ರಾಮಲಿಂಗಾರೆಡ್ಡಿ ಅವರು ನಾನು ಅದೇ ಖಾತೆ ಬೇಕು, ಇದೇ ಖಾತೆ ಬೇಕು ಅಂತ ಹೇಳಿ ಯಾವುದೇ ರೀತಿಯಂಥ ಪಟ್ಟನ್ನು ಹಿಡಿದಿರಲಿಲ್ಲ. ಆದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ನನಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು, ಒಂದು ಮಾತನ್ನು ಕೊಟ್ಟಿದ್ರು. ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀವಿ, ಹೀಗಾಗಿ ಬೆಂಗಳೂರನ್ನ ಉತ್ತಮವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಭರವಸೆಯನ್ನು ಕೊಟ್ಟ ಮಾತನ್ನು ತಪ್ಪಿದ್ದಾರೆ. ಹೀಗಾಗಿ ನನಗೆ ಅಸಮಾಧಾನ ಆಗಿದೆ, ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ನನಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ಸುರ್ಜೇವಾಲಾ ಅವರ ಜೊತೆಗೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ರು ಮತ್ತು ರಾಜೀನಾಮೆಯ ವಿಚಾರವನ್ನು ಸಹ ಪ್ರಸ್ತಾಪ ಮಾಡಿದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ನೇರವಾಗಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಸಹ ನಿಮ್ಮ ರಾಜೀನಾಮೆಯನ್ನು ನಾವು ಅಂಗೀಕರಿಸಲ್ಲ. ನಿಮ್ಮ ಹಿರಿತನ ಮತ್ತು ಅನುಭವ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಮಹತ್ವದ್ದಾಗಿರುವಂಥದ್ದು, ಹೀಗಾಗಿ ನಿಮ್ಮನ್ನು ನಾವು ಬಿಟ್ಕೊಳ್ಳಿಕ್ಕೆ ಮಾತೇ ಇಲ್ಲ ಅನ್ನೋ ಒಂದು ಭರವಸೆಯನ್ನು ಕೊಡೋದ್ರ ಜೊತೆಗೂ ಸಹ ರಾಮಲಿಂಗಾರೆಡ್ಡಿಯನ್ನ ಸಮಾಧಾನ ಪಡಿಸುವಂಥ ಕೆಲಸವನ್ನು ಸುರ್ಜೇವಾಲಾ ಅವರು ಮಾಡೋದ್ರ ಜೊತೆಗೂ ಸಹ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಮಾತನಾಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡೋ ಹಂಚಿಕೆ ವಿಚಾರಕ್ಕೆ ಚರ್ಚೆಯನ್ನು ಸಹ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಜಲಸಂಪನ್ಮೂಲ ಖಾತೆಯ ಜೊತೆಗೂ ಸಹ ನಿಮಗೆ ಹೆಚ್ಚುವರಿಯಾಗಿ ಹೊಣೆಯನ್ನು ವಹಿಸುವಂಥ ಭರವಸೆಯನ್ನು ಸಹ ಸುರ್ಜೇವಾಲಾ ಅವರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರು ಸಮಾಧಾನಗೊಂಡಿರುವಂಥದ್ದು. ಮತ್ತು DK ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಅವರು ಇನ್ನೊಂದು ಸುತ್ತಿನ ಮಾತುಕತೆಯನ್ನು ಮಾಡಿದ ಬಳಿಕ ತಮಗೆ ಆಹ್ವಾನವನ್ನು ಮಾಡುತ್ತಾರೆ. ಹೀಗಾಗಿ ನಾನು ಸಂಜೆವರೆಗೂ ಸಹ ಕಾದು ನೋಡ್ತೀನಿ, ಹೈಕಮಾಂಡ್ ನಾಯಕರುಗಳು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಯೋಚನೆಯನ್ನು ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ರಾಮಲಿಂಗಾರೆಡ್ಡಿ ಅವರು ಕೊಡ್ತಾ ಇರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.